ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ಇನ್ನು ನನಗೆ ಯಾರು ವೆಯ್ಟ್ ಮಾಡ್ತಾಯಿದ್ರು ವಿಡಿಯೋ ಹಾಕ್ತಾಳೆ ಅಂತೇಳಿ ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ತುಂಬ ಕೆಲಸ ಈ ಟೈಮಿಗೆ, ಹಾಗಾಗಿ ವಿಡಿಯೋ ಮಾಡಬೇಕಂದ್ರೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ವಿಡಿಯೋಗಾಗಿ ವೆಯ್ಟ್ ಮಾಡಿದ್ದೀರಾ, ತುಂಬ ಜನ ವೆಯ್ಟ್ ಮಾಡಿದ್ದಾರೆ ಗೊತ್ತುಂಟು ನನಗೆ. ಸಾರಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಇವತ್ತಿನ ನನ್ನ ವಿಡಿಯೋ ಬಂದುಬಿಟ್ಟು ನನ್ನ ಗಿಡ ಹೇಗಿದೆ, ಈ ಟೈಮಿಗೆ ನಾವು ಯಾವ ರೀತಿಯಲ್ಲಿ ನಾವು ಕೇರ್ ಮಾಡಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವ ಮದ್ದು ಹಾಕಬೇಕು ಅಂತ ಕೂಡ ನಾನು ಹೇಳ್ತೇನೆ. ಆಲ್ರೆಡಿ ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಿ. ನನ್ನ ಗಿಡ ಹೇಗಿದೆ ಅಂತ ಕೂಡ ನಿಮಗೆ ಗೊತ್ತಾಗ್ತಾ ಉಂಟು. ನಿಮ್ಮ ಗಿಡ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಗಿಡ ಹೇಗಿದೆ ನಿಮ್ಮ ಗಿಡನೂ ಹಾಗೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೂ ಇವತ್ತಿನ ನನ್ನ ವಿಡಿಯೋದಲ್ಲೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಈ ಟೈಮಲ್ಲಿ ನಾವು ಯಾವ ರೀತಿ ಆರೈಕೆ ಮಾಡ್ಕೊಳ್ಬೇಕಂತೇಳಿ. ಮೊದಲನೆಯದಾಗಿ ನನ್ನ ಮಲ್ಲಿಗೆ ಗಿಡ ಎಲ್ಲ ಹಸಿರಾಗಿರಲಿಕ್ಕೆ ಕಾರಣ ಒಂದು ನೀರು, ಬಿಸಿಲು, ಗಾಳಿ, ಆಮೇಲೆ ಹಾಕ್ತಾ ಇರೋ ಫುಡ್ಡು ಎಲ್ಲದೂ ಕೂಡ ಈಕ್ವಲ್ ಆಗಿದೆ. ಹಾಗಾಗಿ ಹಸಿರಾಗಿ ಬಂದಿದೆ. ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಗಿಡ ಹಾಳಾಗತ್ತೆ. ಇನ್ನೊಂದಾಗಿ ನನ್ನ ಮಲ್ಲಿಗೆ ಗಿಡ ಒಂದು ತುಂಬ ಹಾಳಾಗಿದೆ. ಅದು ಹೇಗೆ ಅಂತೇಳಿ ಹಸಿರಾಗಿದ್ದ ಗಿಡ ಸಡನ್ಲಿ ಒಣಗಿ ಹೋಗಿದೆ. ಹೇಗೆ ಆಯಿತು, ಯಾಕಾಯಿತು ನನಗೆ ಚೂರು ಗೊತ್ತಾಗ್ತಾಯಿಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು. ಇದನ್ನು ಕೂಡ ನಾನು ರೀಪೋರ್ಟಿಂಗ್ ಮಾಡುವಾಗ ಕೂಡ ಡಿಲೇ ಆಯಿತು, ತುಂಬ ಟೈಮ್ ಆಯಿತು. ನಾನು ಇದನ್ನು ಒಂದು 8 ದಿನ ಮೊದಲೇ ಮಾಡಬೇಕಿತ್ತು. ಇವಾಗ ನನಗೆ 8 ದಿನದ ಮೊದಲೇ ನನಗೆ ಒಂದು ಗೆಲ್ಲು ಬಾಡಿತ್ತು. ನಾನೇನೋ ನೀರು ಕಡಿಮೆ ಆಗಿದೆ ಅಂತ ಅಂದ್ಕೊಂಡೆ, ಬಟ್ ನೀರು ಕಡಿಮೆ ಆಗಿರೋದಲ್ಲ, ಇದರದ್ದು ಬೇರುಂಟಲ್ಲ, ನಾನು ಪಾಟಿಗೆ ಹಾಕಿರೋ ಕಲ್ಲಿನ ಅಡಿಯಲ್ಲಿ ಫುಲ್ಲು ರೋಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದೇನಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮದು ಮಲ್ಲಿಗೆ ಗಿಡ ಏನಾರ ಆ ಥರ ಸಿಚುವೇಷನಿಗೆ ಬಂದರೆ ಸ್ವಲ್ಪ ಬಾಡಿತು, ನೀರು ಹಾಕಿದರೂ ಕೂಡ ಬಾಡೇ ಇದೆ ಅಂತ ಹೇಳಿದರೆ, ಕೆಂಪಾಯ್ತು ಅಂತ ಹೇಳಿದರೆ ಕೇರ್ ಮಾಡ್ಕೊಳ್ಳಿ. ನನಗೆ ಕೇರ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಹೀಗೆ ಆಗಿದೆ. ಬಟ್ ನನಗೆ ಒಂದು ಮಲ್ಲಿಗೆ ಗಿಡ ಹೋದರೆ ಇನ್ನೊಂದು 10 ಮಾಡ್ಬೋದು, ಬಟ್ ಎಲ್ಲರಿಗೂ ಆ ಥರ ಆಗಲ್ಲ. ನನ್ನ ಹತ್ರ ಮಲ್ಲಿಗೆ ಗಿಡ ಸಾಕಷ್ಟಿದೆ, ವರ್ಷಕ್ಕೆ ಒಂದು 40 ಗಿಡ ಸಾಯ್ತದೆ, ಆದರೆ ನಾನು ಕೇರೇ ಮಾಡೋದಿಲ್ಲ. ಆದರೆ ಸಹ ಇನ್ನು ಕೇರ್ ಮಾಡಬೇಕಾಗಿದೆ, ಯಾಕಂದರೆ ನನ್ನ ಹತ್ರ ಈಗ ಮಿನಿಮಮ್ ಇದೆ, ಜಾಸ್ತಿ ಇಲ್ಲ ಮಲ್ಲಿಗೆ ಗಿಡ. ಹಾಗಾಗಿ ನಾನು ಇದನ್ನು ರಿಪೋರ್ಟಿಂಗ್ ಮಾಡಿದ್ದೇನೆ, ಬಟ್ ಇನ್ನು ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಬಂದರೆ ನಾನು ನಿಮಗೆ ತಿಳಿಸ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಮಲ್ಲಿಗೆ ಗಿಡ ಒಂದು ಗಿಡ ಹೇಗಾಗಿದೆ ಅಂತ. ನೀವು ಕೇರ್ ಮಾಡಿ ಅಂತ ಹೇಳ್ಕೊಳ್ತೇನೆ. ಹಾಗೂ ಇವತ್ತಿನ ನನ್ನ ವಿಡಿಯೋದಲ್ಲಿ ಈ ಟೈಮಿಗೆ ಯಾವ ಮದ್ದು ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಹಾಗೂ ನಾವು ನೀರು ಕಡಿಮೆ ಇದ್ದರೆ ಏನು ಮಾಡಬೇಕಂತ ಹೇಳ್ತೇನೆ. ಮೊದಲನೆಯದಾಗಿ ನಾನು ಕೀಟನಾಶಕ ಈ ಟೈಮಿಗೆ ಯೂಸ್ ಮಾಡ್ತಾ ಇಲ್ಲ. ಒನ್ ಟೈಮ್ ಮೊನ್ನೆ ಹಾಕಿದ್ದೇನೆ, ಆದರೆ ಕೂಡ ಜಾಸ್ತಿ ಯಾವುದನ್ನು ಯೂಸ್ ಮಾಡೋದಿಲ್ಲ. ನಾನು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತಾ ಇದ್ದೆ ಅಂತ ನಿಮಗೆ ಹೇಳಿದೆ, ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದನ್ನೇ ನಾನು ಕಂಟಿನ್ಯೂ ಹಾಗೆ ಹಾಕ್ತಾ ಇದ್ದೇನೆ. ಅದು ತುಂಬ ಒಳ್ಳೆಯದು ಮಲ್ಲಿಗೆ ಗಿಡಕ್ಕೆ. ಯಾಕಂತ ಹೇಳಿದರೆ ನಮಗೆ ನೋಡಿ, ಅದು ಮಸಾಲ ಚಕ್ಕೆಯನ್ನು ಹಾಕೋದು, ನಾನು ಹಳದಿಯನ್ನು ಹಾಕೋದು, ಬೆಳ್ಳುಳ್ಳಿಯನ್ನು ಹಾಕೋದು, ನೀವು ಅರ್ಥ ಮಾಡ್ಕೊಳ್ಳಿ. ಅದು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ಗಿಡಗಳಿಗೂ ಕೂಡ ಅಷ್ಟೇ ಒಳ್ಳೆಯದು. ನಾನು ಹೇಳಬೇಕಂತ ಇಲ್ಲ, ನಿಮಗೆ ಗೊತ್ತಾಗ್ತದೆ. ಆಯಿಲ್ ಹಾಕ್ತೇನೆ, ಆಯಿಲ್ ಹಾಕಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಯಿಲ್ ಜಾಸ್ತಿ, ನಾವು ಯಾರು ಎಷ್ಟು ಆಯಿಲ್ ತಗೊಳ್ಬೇಕು ಹೇಳಿ ಅಷ್ಟು ಕೂಡ ಅದು ಕೂಡ ತಗೊಳ್ತದೆ. ಹಾಗಾಗಿ ಎಲ್ಲದೂ ಈಕ್ವಲ್ ಆಗಿ ಹಾಕಿರ್ತೇನಲ್ಲ, ತುಂಬ ಒಳ್ಳೆಯದಾಗುತ್ತೆ. ನನ್ನ ಈ ಮಲ್ಲಿಗೆ ಗಿಡ ಕೆಂಪಾಗಿತ್ತು, ಸ್ವಲ್ಪ ಒಂದು ಕುಡಿ ಹಸಿರು ಬರುತ್ತೆ ಮತ್ತು ಕೆಂಪಾಗುತ್ತೆ. ಒಂದು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದಾಗ ಹಾಗೆ ಆಗುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಕೀಟನಾಶಕ ಯೂಸ್ ಮಾಡಲೇಬೇಡಿ, ಯಾಕಂದರೆ ಗಿಡ ಸುಟ್ಟೋಗ್ಬಿಡುತ್ತೆ. ಬೇರೆ ನಾನು ಆರ್ಗ್ಯಾನಿಕ್ ಮಾಡಿದ್ದೆ ಅಲ್ಲ, ಅದನ್ನು ಕಂಟಿನ್ಯೂ ಹಾಕಿ ಏನೂ ಆಗೋಲ್ಲ. ಆದರೆ ಯಾವುದಾದ್ರೂ ಕೀಟನಾಶಕ ಯೂಸ್ ಮಾಡುವಾಗ ನಿಮ್ಮದು ಗಿಡದ ಕಂಡೀಷನ್ ನೋಡ್ಕೊಳ್ಳಿ. ನನ್ನ ಮಲ್ಲಿಗೆ ಗಿಡದ ಬುಡ ನೋಡಿ ಎಷ್ಟು ಕ್ಲೀನಾಗಿ ನಾನು ತೆಗೆದಿದ್ದೇನೆ ಅಂತ. ಯಾಕಂತ ಹೇಳಿದರೆ ಇದರಿಂದ ಕೀಟ ಬರಬಾರ್ದು ಅಂತೇಳಿ. ಒಂದು ಎಲೆಗಳು ಕೊಳೆತಾಗ, ಇನ್ನೊಂದು ಹುಲ್ಲುಗಳು ಬೆಳೆದಾಗ, ಇನ್ನೊಂದು ಹೂವು ಅರಳಿ ಅದರಲ್ಲೇ ಗಿಡದಲ್ಲಿ ನಿಂತಾಗ ವೈಟ್ ಪ್ಲೇಸ್ ತುಂಬ ಆಗುತ್ತೆ. ಮೊನ್ನೆ ಒಬ್ಬರು ಕೇಳಿದರು, ವೈಟ್ ಪ್ಲೇಸ್ ತುಂಬ ಇದೆ, ಏನು ಮಾಡಬೇಕಂತೇಳಿ. ಒಮ್ಮೆ ವೈಟ್ ಪ್ಲೇಸ್ ಕಂತಂತ ಹೇಳಿದರೆ ನಮಗೆ 15 ಡೇಸ್ 20 ಡೇಸ್ ಆದರೂ ನಮ್ಮ ಗಿಡವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಹೇಳ್ತಿದ್ದೇನೆ, ಗಿಡದ ಬುಡ ಕ್ಲೀನ್ ಇಟ್ಕೊಳ್ಳಿ, ಸುತ್ತಮುತ್ತ ಹುಲ್ಲುಗಳನ್ನು ತೆಗೀರಿ. ಆಮೇಲೆ ಯಾವುದೇ ತರಕಾರಿ ಗಿಡ ಇದ್ರೂ ಅವಾಯ್ಡ್ ಮಾಡಿ ಸ್ವಲ್ಪ. ಈಗ ನೆಟ್ಟಿದ್ದಾಯಿತು, ಇನ್ನು ನೆಡುವಾಗ ಅವಾಯ್ಡ್ ಮಾಡಿ. ಯಾಕಂತ ಹೇಳಿದರೆ ನಾವು ಮಲ್ಲಿಗೆ ಕೃಷಿ ಮಾಡಬೇಕಂತ ಮಾಡಿದ್ದಲ್ಲ, ಹಾಗಾಗಿ ಅವಾಯ್ಡ್ ಮಾಡಿ ಅಂತ ಕೇಳ್ಕೊಳ್ತೇನೆ.
ಹಾಗೂ ಈ ಟೈಮಿಗೆ ನಾವು ಗೊಬ್ಬರ ಹಾಕಬೇಕಾ ಬೇಡವಾ ಅಂತೇಳಿ. ಮಳೆಗಾಲದಲ್ಲಿ ಯಾವುದೇ ಗೊಬ್ಬರ ಹಾಕಲಿಕ್ಕಾಗೋದಿಲ್ಲ, ಹಾಗಾಗಿ ನಾವು ಈ ಟೈಮಿಗೆ ಗೊಬ್ಬರ ಹಾಕಬೇಕು. ಗೊಬ್ಬರವನ್ನು ನಾನು ಹಿಂಡಿದು ಫರ್ಟಿಲೈಸರ್ ಮಾತ್ರ ಹಾಕೋದು, ಶೇಂಗಾ ಹಿಂಡಿಯನ್ನು ಮಾತ್ರ ಹಾಕಿದ್ದೇನೆ, ಕಹಿಬೇವಿನ ಹಿಂಡಿ ಹಾಕಲಿಲ್ಲ. ಯಾಕಂತ ಹೇಳಿದರೆ ಈ ಟೈಮಿಗೆ ಹಾಕಿದರೆ ತುಂಬ ಹೀಟಿದೆ ಕಹಿಬೇವಿನ ಹಿಂಡಿ, ಹಾಗಾಗಿ ನಾನು ಶೇಂಗಾ ಹಿಂಡಿಯನ್ನು ಮಾತ್ರ ಹಾಕ್ತಾ ಇದ್ದೇನೆ ಕಂಟಿನ್ಯೂ ಆಗಿ. ಹಾಕಿ ಮೇಲಿಂದ ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದೇನೆ. ಡೈರೆಕ್ಟಾಗಿ ಸುಡುಮಣ್ಣು ಹಾಕ್ಲಿಕ್ಕೆ ಹೋಗಬೇಡಿ, ಅದು ಯಾವಾಗ ನೋಡಿದ್ರೆ ಬಿಸಿ ಬಿಸಿ ಇರ್ತದೆ, ಬಿಸಿಲಿಗೆ ತುಂಬ ಕಾಯ್ತದೆ. ಹಾಗಾಗಿ ನಾನು ಸ್ವಲ್ಪ ಮಣ್ಣು ಮತ್ತು ಸುಡುಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ ಮೇಲ್ಗಡೆಯಿಂದ. ಗೊಬ್ಬರ ಕೊಳೆತಾಗ ಕೀಟ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಮಿಕ್ಸರ್ ಅಥವಾ ಗೊಬ್ಬರ, ಸೆಗಣಿ ಗೊಬ್ಬರ ಹಾಕ್ಬೋದು ಅಥವಾ ಇನ್ನೂ ಯಾವುದೋ ಮಿಕ್ಸರ್ ಯಾವುದಾದ್ರೂ ಹಾಕ್ಬೋದು, ಹಾಕಿದರೆ ಒಳ್ಳೆಯದು. ಯಾಕಂದರೆ ಮಳೆಗಾಲದಲ್ಲಿ ಯಾವುದು ಯೂಸ್ ಮಾಡಬೇಡಿ, ಫುಲ್ಲು ಸ್ಕಿಪ್ ಮಾಡಿಬಿಡಿ. ಯಾಕಂತ ಹೇಳಿದರೆ ಗಿಡ ಕೊಳೆತು ಹೋಗುತ್ತೆ. ನಾವು ಮಳೆಗಾಲದಲ್ಲಿ ಉಳಿಸ್ಕೊಳ್ಳೋದೇ ದೊಡ್ಡ ಸಾಹಸ. ಹಾಗಾಗಿ ಇದು ಗೊಬ್ಬರದ್ದು ಹೇಳಿದೆ, ಇದನ್ನು ಹೇಳಿದೆ. ಇನ್ನೊಂದು, ನೀರು ಕಡಿಮೆ ಆದರೆ, ಗೊಬ್ಬರದ್ದು ಹೇಳಿದೆ, ಕೀಟದ್ದು ಹೇಳಿದೆ. ನೀರು ಕಡಿಮೆ ಆದರೆ ಏನು ಮಾಡಬೇಕಂತೇಳಿ, ಯಾವುದಾದ್ರೂ ಒಣಗಿದ ಎಲೆ ಅಥವಾ ತೆಂಗಿನ ಗರಿ ಆಗ್ಬೋದು, ಅಡಿಕೆದು ಗರಿ ಆಗ್ಬೋದು, ಅಥವಾ ಕಾರ್ಡ್ಬೋರ್ಡ್ ಪೀಸೆಲ್ಲ ನಮಗೆ ವೇಸ್ಟ್ ಸಿಗುತ್ತಲ್ವ, ಅಂಥದ್ದೆಲ್ಲ ಇರ್ಬೋದು. ಅಂಥದ್ದೆಲ್ಲ ನಾವು ಹಾಕ್ಬೋದು ಗಿಡದ ಬುಡಕ್ಕೆ. ಅದನ್ನು ಹೇಗೆ ಹಾಕಬೇಕು ಅಂತ ನಾನು ನಿಮಗೆ ಹೇಳಿದೆ ನೋಡಿ. ಈ ಥರ ಹುಲ್ಲುಗಳಿದ್ದರೆ ತೆಗೆದುಬಿಡಿ ಆಯಿತಾ. ಇದನ್ನು ನಾನು ತೆಗಿಬೇಕು, ಆದರೆ ನನ್ನ ಬೆಕ್ಕು ನಾಯಿಗಾಗಿ ನಾನು ಈ ಥರ ಹುಲ್ಲುಗಳನ್ನು ಇಟ್ಕೊಂಡಿರೋದು. ಎಲ್ಲ ಕಡೆಗೂ ತೆಗೆದುಬಿಟ್ರೆ ಅದಕ್ಕೆ ತಿನ್ನಲಿಕ್ಕೆ ಬೇಕಲ್ಲ ಪಾಪ, ಹೊಟ್ಟೆ ನೋವಾಗ್ತದಲ್ಲ. ಹಾಗಾಗಿ ನೋಡಿ, ಕಾರ್ಡ್ಬೋರ್ಡ್ ಪೀಸನ್ನು ನಾನು ಹಾಕ್ಬೋದು ಅಂತ ಹೇಳಿದೆ. ಹೇಗೆ ಹಾಕ್ಬೋದು ಅಂತ ಹೇಳಿದರೆ, ಇದು ಡಿಕಾಂಪೋಸ್ಟ್ ಆಗುತ್ತೆ ಮಣ್ಣಿನ ಜೊತೆಗೆ, ಇಂಥ ಪ್ರಾಬ್ಲಮ್ ಆಗೋಲ್ಲ. ಆದರೆ ಮಳೆಗಾಲಕ್ಕೆ ಮಾತ್ರ ಹಾಕಬಾರ್ದು. ಗಿಡದಲ್ಲಿ ನೀರು ಜಾಸ್ತಿ ನಿಂತು ಬೇರುಗಳು ಕೊಳಿತದೆ. ಇದನ್ನು ಹೇಗೆ ಹಾಕಬೇಕಂತ ಹೇಳಿದರೆ, ಪಾಟಿದು ಸುತ್ತ ಚಿಕ್ಕ ಚಿಕ್ಕ ಪೀಸನ್ನು ಹಾಕಿಬಿಟ್ಟು ಮೇಲಿಂದ ಸ್ವಲ್ಪ ಮಣ್ಣು ಮುಚ್ಚಬೋದು, ಇಲ್ಲಾಂದರೆ ಹಾಗೆ ಇಡ್ಬೋದು ಬಿಸಿಲಿಗೆ ಕಾಯದ ಹಾಗೆ. ಇನ್ನೊಂದು, ಈ ಥರ ಗರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಟಿನ ಸುತ್ತ ಮುಚ್ಬೋದು ಅಥವಾ ನೆಲದಲ್ಲಿ ಸುತ್ತ ಮುಚ್ಚಬಹುದು. ಇದು ಬಿಸಿಲು ಡೈರೆಕ್ಟಾಗಿ ಬುಡಕ್ಕೆ ಬೀಳದೇ ಇರ್ಬೋದು. ಹಾಗೆ ಇನ್ನೊಂದು ಏನಂತ ಹೇಳಿದೆ, ಅಡಿಕೆ ಮರದ ಎಲೆ, ಅಡಿಕೆ ಮರದ ಗರಿ, ಅದರದ್ದು ಕೂಡ ನಾವು ಕಟ್ ಮಾಡಿ ಹಾಕ್ಬೋದು. ಇದು ಕೂಡ ಡಿಕಾಂಪೋಸ್ಟ್ ಆಗುತ್ತೆ. ಆದರೆ ಸಹ ನಾವು ಮಳೆಗಾಲ ಹತ್ತಿರ ಬರುವಾಗ ನಾವು ಹಾಕಿರ್ತೇವಲ್ಲ, ಅದನ್ನು ನಾವು ಮಳೆಗಾಲ ಬರುವಾಗ ತೆಗೆದು ಬಿಡಬೇಕು, ಯಾವುದೇ ಕಾರಣಕ್ಕೂ ಇಡಬಾರ್ದು. ಇಟ್ಟರೆ ಗಿಡ ಕೊಳೆತೋಗುತ್ತೆ, ನೀರು ಶೇಖರಣೆ ಆಗಿ ಬೇರುಗಳು ಕೊಳಿತದೆ. ಇನ್ನೊಂದು, ಹಲಸಿನ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ನಿಮ್ಮ ಮನೆ ಹತ್ತಿರ ಇದ್ದರೆ ಅದರದ್ದು ಎಲೆಯನ್ನು, ಒಣಗಿದ ಎಲೆಯನ್ನು ನೋಡಿ ತಗೊಳ್ಳಿ. ಅದರಲ್ಲಿ ದೊಡ್ಡ ದೊಡ್ಡ ಕೀಟ ಇರ್ತದೆ, ಅದು ಗಿಡದಲ್ಲಿ ಹತ್ಕೊಂಡ್ರೆ ನಮಗೆ ಸಹ ಪ್ರಾಬ್ಲಮ್ಮು, ಹೂ ತೆಗೆಯುವಾಗ ಗಿಡಕ್ಕೆ ಸಹ ಪ್ರಾಬ್ಲಮ್ಮು. ಹಾಗಾಗಿ ಇದನ್ನೆಲ್ಲ ನೋಡಿ ಎತ್ತಿಟ್ಕೊಂಡ್ಬಿಟ್ಟು ಗಿಡದ ಬುಡಕ್ಕೆ ಹಾಕಿ. ನಾನು ಇದರ ಬುಡಕ್ಕೆ ಹಾಕ್ತಾಯಿದ್ದೇನೆ. ಯಾಕಂತ ಹೇಳಿದರೆ ಈ ಹಲಸಿನ ಗಿಡಕ್ಕೆ ಜಾಸ್ತಿ ತೇವಾಂಶ ನಿಲ್ತಾ ಇಲ್ಲ, ಹಾಗಾಗಿ ಇದರ ಬುಡಕ್ಕೆ ಹಾಕ್ತಾಯಿದ್ದೇನೆ. ನೀವು ಸಹ ಈ ಥರ ಹಾಕ್ಕೊಳ್ಬೋದು. ನಾನು ಮಲ್ಲಿಗೆ ಗಿಡಕ್ಕೆ ಹಾಕೋದಿಲ್ಲ, ಯಾಕಂದರೆ ಕೀಟದಿಂದ ನನಗೆ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಹಾಕೋದಿಲ್ಲ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಗಿಡವನ್ನು ಕಾಪಾಡ್ಕೊಳ್ತೀನಿ ಅಂದರೆ ನೀವು ಈ ಥರ ಹಾಕ್ಕೊಳ್ಬೋದು. ಹಾಕಿದರೆ ಒಳ್ಳೆಯದಿರುತ್ತೆ, ತೇವಾಂಶ ಉಳಿತದೆ. ಆದರೆ ಮಳೆಗಾಲಕ್ಕೆ ಇದನ್ನು ರಿಮೂವ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಆಕೇಶಿಯ ಎಲೆ ಇದ್ದರೆ ಹಾಕ್ಲಿಕ್ಕೆ ಹೋಗಬೇಡಿ, ಅದು ತುಂಬ ಡೇಂಜರು. ಅದು ಹಾಕಿದರೆ ಯಾವುದೇ ಡಿಕಾಂಪೋಸ್ಟ್ ಆಗೋಲ್ಲ, ಅದೊಂಥರ ಏನೋ ಒಂಥರ ನಿಲ್ತದೆ. ಮತ್ತು ಇನ್ನೊಂದು, ಅದನ್ನು ನೋಡಿದರೆ ನನಗೆ ಆಗೋದಿಲ್ಲ, ನಾನು ಯೂಸ್ ಮಾಡೋದೇ ಇಲ್ಲ ಆಕೇಶಿಯ ಎಲೆಯನ್ನು. ಯಾರು ಕೂಡ ಯೂಸ್ ಮಾಡಬೇಡಿ, ಗಿಡಕ್ಕೆ ಒಳ್ಳೆಯದಿಲ್ಲ. ಅದು ಹಟ್ಟಿ ಗೊಬ್ಬರಕ್ಕೆ ಸಹ, ಯಾರು ಕೊಟ್ಟಿಗೆಗೆ ಸಹ ಹಾಕೋದಿಲ್ಲ, ದನದ ಕಾಲಡಿಯಲ್ಲಿ ಹಾಕ್ತಾರಲ್ಲ ಅದಕ್ಕೆ ಸಹ ಹಾಕೋದಿಲ್ಲ. ಹಾಗಾಗಿ ನೋಡಿದ್ರಲ್ಲ, ಕೀಟ ನನ್ನದರಲ್ಲಿ ಸಹ ಇದೆ ನೋಡಿ. ಕೀಟ ಇದೆ ಅಂತ ಹೆದರ್ಕೋಬೇಡಿ, ಮದ್ದು ಹಾಕುವಾಗ ಯಾವ ಟೈಮಿಗೆ ಯಾವ ಮದ್ದು ಹಾಕಬೇಕಂತ ಯೋಚನೆ ಮಾಡಿ. ವೈಟ್ ಪ್ಲೇಸಿಗೆ ಫೆಗಸಸ್ ತುಂಬ ಒಳ್ಳೆಯದು, ಆದರೆ ಈ ಟೈಮಿಗೆ ಫೆಗಸಸ್ ಹಾಕಿದರೆ ಗಿಡ ಸುಟ್ಟೇ ಹೋಗ್ಬೋದು. ಹಾಗಾಗಿ ನೀವು 15 ದಿನದಿಂದ ಯಾವುದೇ ಕೀಟನಾಶಕ ಬಳಸಲಿಲ್ಲ ಅಂದರೆ ಇದನ್ನು ಹಾಕ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ನನ್ನ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನಿಮಗೆ ಯಾವುದಾದ್ರೂ ಮಿಸ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೇನೆ. ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.